ಆಕಾಶವಾಣಿ ಕಲಬುರಗಿ. ಮಕ್ಕಳ ಕಾರ್ಯಕ್ರಮ ಬಾಲಲೋಕ. ಮಕ್ಕಳೇ, ಅಕ್ಕನ ಕಥೆಗಳು ಸಂಚಿಕೆಯಲ್ಲಿ ನಿಮಗೆ ಕಥೆಗಳನ್ನು ಹೇಳುತ್ತಾರೆ ಶಾರದಾ ಜಂಬಲ್ದಿನ್ನಿ. ಮಕ್ಕಳೇ, ಕತೆ ಕೇಳಿಕೆ ಎಲ್ಲ ರೆಡಿಯಾಗಿ ಕುಂತೀರಿ? ಸರಿ, ಹಂಗಾರ ನಾನು ಈಗ ಕತೆ ಹೇಳೇ ಬಿಡ್ತೀನಿ. ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗೈತೆ ಅನ್ನುವಂಥ ಗಾದಿ ಮಾತು ನಿಮ್ಗೆ ಗೊತ್ತಿರಬೇಕಲ್ಲ, ಕೇಳಿರಲ್ಲ? ಎಲ್ಲರೂ ಇದ್ರ ಬಗ್ಗೆ ಕೇಳಿರ್ತೀರಿ, ಬರ್ದಿರ್ತೀರಿ, ಶಾಲೆಗೆಲ್ಲ ನಿಮ್ಮ ಟೀಚರು ಹೇಳಿರ್ತಾರೆ. ಈ ಒಂದು ಗಾದೆ ಮಾತು ಹೋಲುವಂಥ ಕತೆ ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಒಂದು ಊರಾಗ ರಾಮಯ್ಯ ಅಂತ ಇರ್ತಾನೆ. ಆ ರಾಮಯ್ಯಗ ಭೀಮ ಮತ್ತು ಸೋಮ ಅಂತ ಇಬ್ಬರು ಮಕ್ಕಳಿರ್ತಾರೆ. ಅವರು ಭಾಳ ಚೆನ್ನಾಗಿ ಓದಿಸ್ಬೇಕು, ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಬೇಕು, ಈ ಊರಿಗೆ ದೊಡ್ಡ ಹೆಸರು ತರಬೇಕು, ದೊಡ್ಡ ಮನುಷ್ಯರಾಗಬೇಕು ಅಂತ ಅವರಪ್ಪನ ಆಸೆ ಇರ್ತದೆ. ಎಲ್ಲ ತಂದೆ ತಾಯಿ ಆಸೆ ತಮ್ಮ ಮಕ್ಕಳು ಒಳ್ಳೆ ಹೆಸರು ತರಬೇಕು ಅನ್ನೋದೇ ಆಗಿರ್ತದೆ. ವಿದ್ಯಾವಂತರಾಗಿ ಒಳ್ಳೆ ಕೆಲಸ ಮಾಡಲಿ ಅನ್ನೋ ಆಸೆನೇ ಎಲ್ಲ ತಂದೆ ತಾಯಿದಾಗಿರ್ತದೆ. ಹಾಗೆ ರಾಮಯ್ಯನ ಆಸೆನೂ ತನ್ನ ಮಕ್ಕಳಾದಂಥ ಭೀಮ ಸೋಮ ಒಳ್ಳೆಯ ಹೆಸರು ಮಾಡಲಿ, ದೊಡ್ಡ ಮನುಷ್ಯರಾಗಲಿ ಅಂತ ಆಸೆ ಪಡ್ತಾನೆ. ಹೀಗಾಗಿ ಈ ಊರಾಗೇನು ಶಾಲೆಗಳು ಅಷ್ಟು ಚಲೋ ಇಲ್ಲ, ಅದಕ್ಕೆ ಪೇಟೆಗಿಟ್ಟು ನಮ್ಮ ಮಕ್ಕಳಿಗೆ ಓದಿಸೋಣ ಅಂತ ತಿಳ್ಕೊಂಡು ಎಷ್ಟೇ ಕಷ್ಟ ಆದರೂ ದೊಡ್ಡ ಪೇಟೆ ಒಳಗೆ ಅಂದರೆ ನಗರ ಪ್ರದೇಶದೊಳಗೆ ತನ್ನ ಮಕ್ಕಳಿಗೆ ವಸತಿ ಶಾಲೆಗೆ ಸೇರಿಸ್ತಾನೆ. ಆ ಶಾಲೆಗೆ ಸೇರಿಸಿ ಅಲ್ಲಿ ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾನೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಿರಲ್ಲ, ವಸತಿ ಶಾಲೆ, ಆ ಸ್ಕೂಲಿಗೆ ಸೇರಿಸಿರ್ತಾನೆ. ಇನ್ನು ಸೂಟಿ ಬಿಟ್ಟಾಗ ಮಕ್ಕಳೆಲ್ಲ ಊರಿಗೆ ಬರ್ತಿರ್ತಾರೆ. ಊರಿಗೆ ಬಂದಾಗೆಲ್ಲ ಅವರಪ್ಪ ಇಬ್ಬರು ಮಕ್ಕಳಿಗೂ ಕೂಡಿಸ್ಕೊಂಡು ನೀತಿ ಕಥೆಗಳನ್ನು ಹೇಳ್ತಿರ್ತಾನೆ. ತಾಯಿನೂ ಮಕ್ಕಳು ಬಂದಾರ ಅಂದರೆ ಯಾ ತಾಯಿಗೆ ಪ್ರೀತಿ ಬರಲ್ಲ. ಹೀಗಾಗಿ ಬಹಳ ಪ್ರೀತಿಯಿಂದ ರುಚಿ ರುಚಿಯಾದ ತಿಂಡಿ ತಿನಿಸು ಎಲ್ಲ ಮಾಡಿಕೊಡ್ತಿರ್ತಾಳೆ. ಮಕ್ಕಳನ್ನ ಬಿಟ್ಟು ತಂದೆ ತಾಯಿಗೆ ಬಹಳ ದುಃಖ ಆಗ್ತಿರ್ತದೆ. ಆದರೂ ಮಕ್ಕಳು ಬುದ್ಧಿವಂತರಾಗಲಿ, ವಿದ್ಯಾವಂತರಾಗಲಿ ಅಂಥೇಳಿ ನಗರ ಪ್ರದೇಶಕ್ಕೆ ಬಿಟ್ಟಿರ್ತಾರೆ. ಹಿಂಗಿರಬೇಕಾದ್ರೆ ಒಂದ್ಸಲ ರಾಮಯ್ಯ ಏನು ಮಾಡ್ತಾನೆ, ಮಕ್ಕಳನ್ನ ನೋಡ್ಕೊಂಡು ಬರೋಣ ಅಂತ ತನ್ನ ಹೆಂಡತಿ ಹೇಳ್ತಾನೆ. ಯಾಕಂದರೆ ಅವರು ಬಿಟ್ಟಿರೋಕ್ಕಾಗ್ತಿರಲ್ಲ, ಆದರೂ ಪೇಟೆ ಒಳಗೆ ವಸತಿ ಶಾಲೆಗೆ ಅದಾರ, ನಾವು ಒಂದು ದಿವ್ಸ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಒಂದು ದಿವಸ ಇಬ್ಬರು ಗಂಡ ಹೆಂಡತಿ ರೆಡಿಯಾಗಿ ಬಸ್ ಹತ್ತಾರೆ. ಮಕ್ಕಳಿಗೂ ಹೇಳ್ತಾರೆ, ನೋಡ್ರಪ್ಪ ನಾವು ಇವತ್ತಿನ ದಿವ್ಸ ಬರ್ಲಿಕ್ಕತ್ತೀವಿ, ನೀವು ಬಸ್ ಸ್ಟ್ಯಾಂಡಿಗೆ ಬರ್ರಿ ಅಂತ ಹೇಳ್ತಾರೆ. ಸರಿ ಸರಿ ಅಪ್ಪ ಅಂತ ಹೇಳಿರ್ತಾರೆ ಮಕ್ಕಳು. ಇವರು ಬರೋ ದಿವಸ ಬಸ್ ನಿಲ್ದಾಣಕ್ಕೆ ಮಕ್ಕಳು ಬರ್ತಾರೆ. ಅಪ್ಪ ಅಮ್ಮ ಬಸ್ನಿಂದ ಇಳೀತಿದ್ದಂಗೆ ಭೀಮ ಓಡಿ ಬರ್ತಾನೆ. ಬಂದು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವ್ರ ಕೈಯಾಗಿರುವಂಥ ಬ್ಯಾಗ್ ಚೀಲ ಎಲ್ಲ ಇಸ್ಕೊಂಡು, ಅಪ್ಪ ನಿಮ್ಮ ಬಸ್ನಾಗ ಸೀಟ್ ಸಿಗ್ತೀವದಿಲ್ಲೋ, ನೀವು ಬರಬೇಕಾದ್ರೆ ಏನೂ ತೊಂದರೆ ಆಗಲಿಲ್ಲಲ್ಲ, ನಿಮ್ಮ ಪ್ರಯಾಣ ಎಲ್ಲ ಆರಾಮಾಯ್ತಲ್ಲ ಅಂತ ತಂದೆ ತಾಯಿದು ಯೋಗಕ್ಷೇಮ ವಿಚಾರ ಮಾಡ್ತಾನೆ. ಯಾರು? ಭೀಮ. ಆದರೆ ಸೋಮ ಮಾತ್ರ ಅಲ್ಲೇ ಓಡಾಡುವಂಥ ಬಸ್ಗಳನ್ನು ನೋಡ್ಕೊಂತ ನಿಂತಿರ್ತಾನೆ. ಅವೇನು ಭೀಮನಂಗೆ ಬಂದು ಅಪ್ಪ ಅಮ್ಮಂಗೆ ನಮಸ್ಕಾರನೂ ಮಾಡಲಿಲ್ಲ, ಏನು ಚೀಲನೂ ಇಸ್ಕೊಲಿಲ್ಲ. ಅವ ಏನು ಮಾಡ್ತಾನೆ ಸೋಮ ಅಂದರೆ, ಅಮ್ಮ ಅಮ್ಮ ನಂಗೆ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿಲ್ಲೋ ಅಂತ ಕೇಳ್ತಾನೆ. ಯಾಕೆಂದ್ರೆ ಸಣ್ಣ ಮಗ ಇರ್ತಾನೆ, ಇರಲಿ ಬಿಡು ಅಂಥೇಳಿ ಅಣ್ಣ ಏನು ಮಾಡ್ತಾನೆ, ಎರಡೂ ಅಪ್ಪ ಅಮ್ಮನ ಕೈಯಿಂದ ಚೀಲ ಇಸ್ಕೊಂಡು ಮುಂದೆ ಹೋಗ್ತಾನೆ. ಆದರೆ ಸೋಮ ಮಾತ್ರ ಯಾರ ಚೀಲನೂ ಇಸ್ಕೋದಿಲ್ಲ, ಯಾರಿಗೂ ಸಹಾಯನೂ ಮಾಡಲ್ಲ. ಇದೆಲ್ಲ ಅವರಪ್ಪ ನೋಡ್ತಾನೆ. ಅವರಪ್ಪಗನಿಸ್ತದ ಭಾಳ ಬೇಜಾರಾಗ್ತದೆ. ಆತ ಹೇಳ್ತಾನೆ ತನ್ನ ಹೆಂಡತಿ ಕರೆದು, ನೋಡು ನಮ್ಮ ಭೀಮ ಎಷ್ಟು ನಯ ವಿನಯ ಕಲ್ತಾನೆ, ಅವನಿಗೆ ಅಪ್ಪ ಅಮ್ಮ ಅಂದರೆ ಎಷ್ಟು ಪ್ರೀತಿ. ನಾವು ಕಂಡ ತಕ್ಷಣ ಓಡಿ ಬಂದು ನಮಗೆ ನಮಸ್ಕಾರ ಮಾಡ್ದ, ನಮ್ಮ ಯೋಗಕ್ಷೇಮ ವಿಚಾರಿಸ್ದ, ನಮ್ಮ ಕೈಯೊಳಗಿನ ಬ್ಯಾಗ್ಗಳೆಲ್ಲ ತಗೊಂಡ. ಆದರೆ ಅದೇ ನಮ್ಮ ಸೋಮ, ಅವ ಏನೂ ಮಾಡಲಿಲ್ಲ, ಇವ ಏನೂ ಕಲ್ತೇ ಇಲ್ಲ, ಒಳ್ಳೆ ಗುಣ ಅಂಥೇಳಿ ತಂದೆಗೆ ಸ್ವಲ್ಪ ಬೇಜಾರಾಗ್ತದೆ. ಅವಾಗ ಹೆಂಡತಿ ಅಂತಾಳ, ಅಯ್ಯೋ ಹಂಗ್ಯಾಕಂತೀರಿ, ನಮಗೆ ನಮಸ್ಕಾರ ಮಾಡಲಿಲ್ಲ, ಚೀಲ ಇಸ್ಕೊಳ್ಳಿಲ್ಲ ಅಂತಂದರೆ ಯಾಕೆ ಬೇಜಾರು ಮಾಡ್ಕೋತೀರಿ, ಅವ ಇನ್ನೂ ಸಣ್ಣವದನ, ಮುಂದೆ ಕಲಿತಾನೆ ಬಿಡ್ರಿ ಅಂತ ತಾಯಿ ಏನು ಮಾಡ್ತಾಳೆ, ಸಣ್ಣ ಮಗನ ಪರವಾಗಿ ಮಾತಾಡ್ತಾಳೆ. ಆದರೆ ತಂದೆಗೆ ಅಂದರೆ ರಾಮಯ್ಯಗೆ ಮಾತ್ರ ಭಾಳ ಬೇಜಾರಾಗ್ತದೆ. ಅಲ್ಲ,
ಈಗ ಇವ ಕಲೀಲಿಲ್ಲ ಅಂದ್ರ ಮುಂದೆ ಹೆಂಗ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅಂತ ಚಿಂತೆ ಮಾಡಿ ಬೇಜಾರು ಮಾಡ್ಕೋತಾನೆ. ಮುಂದೆ ಭೀಮ ಸೋಮನು ದೊಡ್ಡವರಾಗ್ತಾರ. ಭೀಮ ಭೀಮಣ್ಣನವರ್ ಅಂತಾಗಿ ದೊಡ್ಡ ಆಫೀಸ್ನ್ಯಾಗ ಅಧಿಕಾರಿ ಆಗ್ತಾನೆ. ಎಷ್ಟು ದೊಡ್ಡ ಅಧಿಕಾರಿಯಾಗಿರ್ತಾನಂದ್ರೆ ಅವ ಬರೋದಸಿಂದ ಜನರು ಕಾಯ್ಕೊಂಡು ಕುಂತಿರ್ತಾರೆ ಅವನ ಕಚೇರಿಯೊಳಗ. ಅವ ಬರ್ತಿದ್ದಂಗೆ ಎಲ್ಲರೂ ಎದ್ದು ನಿಂತು ಕೈ ಜೋಡಿಸಿ ನಮಸ್ಕಾರ ಮಾಡಿ ನಮಸ್ಕಾರ ಸರ್ ಅಂತ ಹೇಳ್ತಾನೆ. ಯಾವಾಗ ಅವ ಚೇಂಬರ್ನಾಗ ಹೋಗ್ತಾನೆ, ಆ ಜನರೆಲ್ಲ ಬಂದು ತಮ್ಮ ಕೆಲಸವನ್ನ ಮಾಡ್ಕೊತಿರ್ತಾರೆ. ತಮ್ಮ ಕೆಲಸ ಮಾಡಿಸ್ಕೊಂಡು ಮತ್ತೆ ಥ್ಯಾಂಕ್ಸ್ ಹೇಳಿ ಹೋಗ್ತಿರ್ತಾರೆ. ಸೋಮ ಈಗನೂ ಸೋಮನೇ ಆಗಿರ್ತಾನೆ. ಅಂದ್ರೆ ದೊಡ್ಡವನಾದ್ಮೇಲೂ ಸಣ್ಣವ ಹೆಂಗಿದ್ದ ಹಂಗೆ ಇರ್ತಾನೆ. ಅವನಿಗೂ ಆಫೀಸ್ನಾಗ ನೌಕರಿ ಇರ್ತದೆ, ಆದರೆ ಬಹಳ ಕೆಳದರ್ಜೆ ಕೆಲಸ ಇರ್ತದೆ. ಎಂಥ ಕೆಲಸ ಅಂದರೆ ಇವನಿಗೆ ಯಾರೂ ನಮಸ್ಕಾರ ಮಾಡಲ್ಲ, ಇವನೇ ಎಲ್ಲರಿಗೂ ನಮಸ್ಕಾರ ಮಾಡುವಂಥ ಕೆಲಸ ಸಿಕ್ಕಿರ್ತದೆ. ಅಷ್ಟೇ ಅಲ್ಲದೆ ಜನರು ಏನಾರ ಪ್ರೀತಿಯಿಂದ ಕೊಟ್ಟಿರ್ತಾರಲ್ರಿ ಬಕ್ಷೀಸು, ಅದನ್ನ ಇಸ್ಕೊಂತಿರ್ತಾನೆ. ಇಂಥ ಒಂದು ಕೆಳದರ್ಜೆ ಒಂದು ಕೆಲಸ ಸೋಮನಿಗೆ ಸಿಕ್ತಿರ್ತದೆ. ಅವತ್ತ ಅಂದರೆ ಸಣ್ಣವನಿರಬೇಕಾದ್ರೆ ಅವ ಗುರು ಹಿರಿಯರಿಗೆ ಅಪ್ಪ ಅಮ್ಮನಿಗೆ ನಮಸ್ಕರಿಸಿ ವಿನಯ ವಿದ್ಯೆ ಕಲ್ತಿದ್ರೆ ಅವನಿಗೂ ದೊಡ್ಡ ಹುದ್ದೆ ಸಿಕ್ತಿತ್ತು ಅಂತ ಅವರಪ್ಪ ಅನ್ಕೊತಾನೆ. ಅದಕ್ಕೆ ಯಾರು ವಿದ್ಯೆ ಜೊತೆಗೆ ನಯ ವಿನಯವನ್ನು ಕಲ್ತಿರ್ತಾರೋ ಅವರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗ್ತದೆ ಅಂತ ಅವರಪ್ಪ ಅನ್ಕೊತಾನೆ. ಈಗ ನೋಡ್ರಿ, ಭೀಮ ಎಲ್ಲರಿಂದಲೂ ನಮಸ್ಕರಿಸುವಂಥ ದೊಡ್ಡ ಶಕ್ತಿ ಪಡ್ಕೊಂಡಿರ್ತಾನೆ. ಆದರೆ ಸೋಮನು ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ತಾನೆ. ಅಂದರೆ ಸಣ್ಣವರಿದ್ದಾಗ ಏನು ಅನ್ಕೊತಾರೆ, ನಾವು ಮತ್ತೊಬ್ಬರಿಗೆ ನಮಸ್ಕಾರ ಮಾಡೋದು ಅಪಮಾನ ಅಂತ ಸೋಮ ತಿಳ್ಕೊಂಡಿರ್ತಾನೆ. ಗುರುಗಳಿಗೆ, ತಂದೆ ತಾಯಿಗೆ, ಹಿರಿಯರಿಗೆ ಸರಿಯಾಗಿ ನಯ ವಿನಯ ತೋರಿಸದೆ ಸರಿಯಾಗಿ ಓದಲಿಲ್ಲ ಅಂತಂದರೆ, ಪಾಸ್ ಆಗಲಿಲ್ಲ ಅಂದರೆ ಮುಂದೆ ಬದುಕು ಕಷ್ಟ ಆಗ್ತದೆ. ಅದಕ್ಕೆ ಎಲ್ಲ ಮಕ್ಕಳು ಸಣ್ಣವರಿರಬೇಕಾದ್ರೆ ವಿದ್ಯೆಯ ಜೊತೆಗೇ ನಯ ವಿನಯವನ್ನು ಕಲಿಬೇಕಾಗ್ತದೆ. ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕಾಗ್ತದೆ. ಇಲ್ಲ ಅಂತಂದರೆ, ಇದನ್ನು ನಮ್ಮ ಜೀವನದೊಳಗೆ ರೂಢಿಸ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಸೋಮನಂಗೆ ಕಷ್ಟಪಡಬೇಕಾಗ್ತದೆ. ನಾವು ಚಿಕ್ಕವರಿದ್ದಾಗ ನಮಸ್ಕಾರ ಮಾಡೋದು ತಪ್ಪು ಅಂತ ನಮ್ಮ ಭಾವನೆ ಇತ್ತಂದರೆ ಮುಂದೆ ನಾವು ಸೋಮನಂಗೆ ಕಷ್ಟಪಡಬೇಕಾಗ್ತದೆ. ಈಗ ನೋಡ್ರಿ, ಭೀಮ ಸಣ್ಣನು ಇದ್ದಾಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ವಿನಯದಿಂದ ಇದ್ದು ಜೊತೆಗೆ ಒಳ್ಳೆಯ ವಿದ್ಯೆಯನ್ನು ಕಲಿತು ಎಲ್ಲರೂ ಅವನಿಗೆ ನಮಸ್ಕಾರ ಮಾಡುವಂಥ ದೊಡ್ಡ ಹುದ್ದೆ ಅವನಿಗೆ ಸಿಕ್ತು. ಅದೇ ಸೋಮನಿಗೆ ಇವನೇ ಮತ್ತೊಬ್ಬರಿಗೆ ನಮಸ್ಕಾರ ಮಾಡುವಂಗಾದ. ಅದಕ್ಕೆ ನಾವು ಚಿಕ್ಕವರಿದ್ದಾಗೆ ಎಲ್ಲ ಒಳ್ಳೆಯದನ್ನು ಕಲಿಬೇಕು ಅನ್ನುವಂಥ ಕತೆ ಇದು ಆಗಿದೆ. ಕತೆ ಹೆಂಗೆ ಅನ್ನಿಸ್ತು ಅಂತ ನಮ್ಮ ವಾಟ್ಸಪ್ಗೆ ಮೆಸೇಜ್ ಮಾಡಿ ತಿಳಿಸ್ರಿ. ಈಗ ಇನ್ನೊಂದು ಕತೆ ಹೇಳ್ತೀನಿ. ಒಬ್ಬ ಶ್ರೀಮಂತ ಮನುಷ್ಯ ಇರ್ತಾನೆ. ಅವನಿಗೊಬ್ಬನೇ ಒಬ್ಬ ಮಗ ಇರ್ತಾನೆ. ಅವ ಸಾಯೋ ಸಮಯ ಬಂದಿರ್ತದೆ. ಆವಾಗ ಮಗನಿಗೆ ಕರೀತಾನೆ, ವಿಲ್ ಪತ್ರ ಕೊಡ್ತಾನೆ, ಜೊತೆಗೆ ತನ್ನ ಪಾದರಕ್ಷೆಗಳನ್ನು ಕೊಡ್ತಾನೆ, ಅಂದರೆ ಚಪ್ಪಲಿಗಳು ಕೊಡ್ತಾನೆ. ನೋಡಪ್ಪ, ಈ ಪತ್ರದಾಗ ನಿನಗೆ ನನ್ನೆಲ್ಲ ಆಸ್ತಿಯನ್ನು ಬರ್ದೀನಿ, ನೀನು ಸುಖವಾಗಿ ಬಾಳು. ಆದರೆ ನನ್ನ ಕೊನೆಯ ಆಸೆ ಒಂದದ. ಅದೇನಪ್ಪ ಅಂತಂದರೆ, ಆ ಕೊನೆಯ ಆಸೆಯನ್ನು ನೀನು ನೆರವೇರಿಸು, ಅಷ್ಟು ಸಾಕು ಅಂತಾನೆ. ನನ್ನ ಕೊನೆಯ ಆಸೆ ಅಂದರೆ ಏನು? ನಾನು ಸತ್ತ ಮೇಲೆ ನನ್ನ ಪಾದಕ್ಕೆ ಈ ಹಳೆಯ ಚಪ್ಪಲಿಯನ್ನು ತೊಡಿಸಿ ನನ್ನ ಅಂತ್ಯಕ್ರಿಯೆ ನೆರವೇರಿಸು ಅಂತ ಅಪ್ಪ ಹೇಳ್ತಾನೆ. ಆವಾಗ ಮಗನಿಗೆ ಭಾಳ ದುಃಖ ಆಗ್ತದೆ. ಕಣ್ಣೀರು ಒರೆಸ್ಕೊಂತ, ಏನಪ್ಪ ಹಿಂಗೆ ಹೇಳ್ತಿ? ಇದೊಂದು ಸಣ್ಣ ಆಸೆ, ನನಗೆ ನೆರವೇರಿಸ್ಲಿಕ್ಕೆ ಆಗೋದಿಲ್ಲೇನು? ಖಂಡಿತ ನೆರವೇರಿಸ್ತೀನಿ ಅಂತ ಅಪ್ಪನಿಗೆ ಮಾತು ಕೊಡ್ತಾನೆ ಮಗ. ಅಷ್ಟೊತ್ತಿಗೆ ತಂದೆ ಕೊನೆ ಉಸಿರೆಳಿತಾನೆ, ಅಂದರೆ ತೀರ್ಕೊಂಡು ಹೋಗ್ತಾನೆ. ಮತ್ತು ವಿಧಿವಿಧಾನ ಕಾರ್ಯ ಮಾಡೋದ್ರಿಂದ ಪಂಡಿತರಿಗೆ ಎಲ್ಲರಿಗೆ ಮಗ ಕರೆಸ್ತಾನೆ. ಆವಾಗ ಎಲ್ಲ ಪುರೋಹಿತರು ಪಂಡಿತರು ಎಲ್ಲರೂ ಬರ್ತಾರೆ. ಉಳಿದು ಕ್ರಿಯಾಕರ್ಮ ಮಾಡೋದ್ರಿಂದ ಎಲ್ಲರೂ ಸೇರಿರ್ತಾರೆ. ಅವಾಗ ಮಗ ಹೇಳ್ತಾನೆ, ಪಂಡಿತರೇ, ನಮ್ಮಪ್ಪನ ಆಸೆ ಒಂದದ, ಅವ್ರ ಅಂತ್ಯಕ್ರಿಯೆ ಸಮಯದೊಳಗೆ ಅವ್ರು ಬಿಟ್ಟಂಥ ಹಳೆ ಚಪ್ಪಲಿಗಳು ಅವನ್ನ ತೊಡಿಸ್ಬೇಕು ಅಂತದ, ಹೀಗಾಗಿ ಅವನ್ನ ನಾನು ತೊಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಪಂಡಿತ್ ಹೇಳ್ತಾರೆ, ಸಾಧ್ಯನೇ ಇಲ್ಲ, ಇದು ನಮ್ಮ ಅಂತ್ಯಕ್ರಿಯೆ ಸಂಪ್ರದಾಯದಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅವಾಗ ಎಷ್ಟೇ ಪ್ರಯತ್ನ ಪಟ್ಟರು ಆ ಶ್ರೀಮಂತನ ಮಗ ತಮ್ಮ ತಂದೆಗೆ
ಅಂತ್ಯಕ್ರಿಯೆ ಸಮಯದೊಳಗೆ ಚಪ್ಪಲಿ ತೊಳಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಿಚಾರ ಇಟ್ಕೊಂಡು ಎಲ್ಲ ಸಂಬಂಧಿಕರು, ಊರಿನ ಹಿರಿಯರು, ಬುದ್ಧಿವಂತರು ಎಲ್ಲರೂ ಸೇರಿ ಚರ್ಚೆ ಮಾಡ್ತಾರೆ. ಅಲ್ಲ, ಅವನ ಆಸೆ ಇದೆ, ಅದು ಕೊನೆ ಮಾತವ ಆಡ್ಯಾನ, ಅವನ ಆಸೆ ಹಂಗೆ ತೊಡಸಿಬಿಡ್ರಿ ಅಂತ ಕೆಲವೊಬ್ರು ಹೇಳ್ತಾರೆ. ಇಲ್ಲ, ಸಾಧ್ಯ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಚಪ್ಪಲಿ ಹಾಕಿ ಅಂತ್ಯಕ್ರಿಯೆ ಮಾಡುವಂಗಿಲ್ಲ, ಸಂಪ್ರದಾಯನೇ ಇಲ್ಲ ಅಂತ ಯಾರು ಪಂಡಿತರು ಹೇಳ್ತಾರೆ. ಹಿಂಗೆ ಹೇಳ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಓಡ್ಕೊಂಡು ಬರ್ತಾನೆ. ಆ ಹುಡುಗ ಅಂದರೆ ಆ ಶ್ರೀಮಂತನ ಸ್ನೇಹಿತ ಮಗ ಇರ್ತಾನೆ. ಅವ ಓಡಿ ಬಂದು, ನಿಮ್ಮ ತಂದೆ ಸ್ವಲ್ಪ ದಿನಗಳ ಹಿಂದೆ ನನ್ನ ಕೈಯಾಗ ಈ ಪತ್ರ ಕೊಟ್ಟಿದ್ರು. ಈ ಪತ್ರ ನನ್ನ ಮಗನಿಗೆ ನನ್ನ ಅಂತ್ಯ ಸಂಸ್ಕಾರದ ಟೈಮಲ್ಲಿ ಕೊಡು ಅಂತ ಹೇಳಿದ್ರು. ಹೀಗಾಗಿ ಈಗ ಈ ಪತ್ರ ಕೊಡೋ ಸಮಯ ಬಂದದ, ನಾ ಕೊಡಕತ್ತೀನಿ ಅಂತ ಆ ಹುಡುಗ ಹೇಳ್ತಾನೆ. ಎಲ್ಲರಿಗೂ ಬಹಳ ಆಶ್ಚರ್ಯ ಆಗ್ತದೆ. ಅರೆ, ಈ ಹುಡುಗ ಏನು ಪತ್ರ ತಂದಿರ್ಬೋದು, ಆ ಪತ್ರದೊಳಗೆ ವಿಷಯ ಏನಿರ್ಬೋದು ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ತಕ್ಷಣ ಆ ಶ್ರೀಮಂತನ ಮಗ ಆ ಪತ್ರ ಇಸ್ಕೊಂಡು ಓದಕ್ಕೆ ಶುರು ಮಾಡ್ತಾನೆ. ಆ ಪತ್ರದಾಗ ಅವ್ರ ತಂದೆ ಏನು ಬರೆದಿರ್ತಾನಂದ್ರೆ, ಪ್ರಿಯ ಪುತ್ರನೇ, ನೋಡಿದೀಯಾ, ದೊಡ್ಡ ಫ್ಯಾಕ್ಟ್ರಿ, ಭವ್ಯ ಬಂಗಲೆ, ಕಾರು, ಚಿನ್ನ, ಒಡವೆ, ಫಾರ್ಮ್ ಹೌಸ್ ಇದೆಲ್ಲದರ ಒಡೆಯನಾಗಿದ್ದರು. ಅಂದರೆ ಇದೆಲ್ಲದರ ಮಾಲೀಕನಾಗಿದ್ರು ನಾನು ಒಂದು ಜೊತೆ ಹಳೆಯ ಚಪ್ಪಲಿಯನ್ನು ಕೂಡ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಇಷ್ಟೇ ಈ ಬದುಕಿನ ಸತ್ಯ. ನಿನಗೂ ಒಂದು ದಿನ ಸಾವು ಹತ್ತಿರವಾಗುತ್ತದೆ. ನೀನು ಕೇವಲ ಬಿಳಿ ಬಟ್ಟೆಯಲ್ಲಿ ಇಹಲೋಕ ತ್ಯಜಿಸಬೇಕು. ಈಗಲೇ ಎಚ್ಚರಗೊಳ್ಳು. ದುಡ್ಡಿಗಾಗಿ ಯಾರನ್ನೂ ನೋಯಿಸಬೇಡ, ಪೀಡಿಸಬೇಡ. ಅನ್ಯಾಯ ಮತ್ತು ಅಧರ್ಮದಿಂದ ಹಣ ಸಂಪಾದನೆ ಮಾಡಬೇಡ. ನೀನು ಗಳಿಸಿದ ಹಣದಲ್ಲಿ ಕೆಲ ಭಾಗವನ್ನು ನಿರ್ಗತಿಕರಿಗೆ, ಗತಿ ಇಲ್ಲದವರಿಗೆ ದಾನ ಮಾಡು. ಸತ್ಕಾರ್ಯಗಳಿಗೆ ಹಣವನ್ನು ಬಳಸು. ಸತ್ತಾಗ ನಿನ್ನ ಹಿಂದೆ ಬರುವುದು ನಿನ್ನ ಕರ್ಮಗಳು ಮಾತ್ರ ಅಂತ ಪತ್ರ ಆ ಶ್ರೀಮಂತ ತಂದೆ ಬರ್ತಿರ್ತಾನೆ. ಆ ಪತ್ರ ಓದ್ತಾ ಮಗನಿಗೆ ಕಣ್ಣು ತುಂಬಿ ಬರ್ತದೆ. ನಿಜ ಅಲ್ಲ, ಎಷ್ಟೆಲ್ಲ ನಮ್ಮಪ್ಪ ಗಳಿಸ್ತಾ, ದೊಡ್ಡ ಫ್ಯಾಕ್ಟ್ರಿ ಮಾಲೀಕ, ಭವ್ಯವಾದ ಬಂಗಲೆಗಳು, ಕಾರು, ಚಿನ್ನ, ಒಡವೆ, ಫಾರ್ಮ್ ಹೌಸ್ ಎಲ್ಲ ಅದ ನಮ್ಮಪ್ಪಗೆ. ಆದರೆ ಇವತ್ತ ಒಂದು ಜೊತೆ ಹಳಿ ಚಪ್ಪಲಿ ಜೊತೆಗೆ ಹಾಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಬಹಳ ದುಃಖ ಬರ್ತದೆ. ಮನುಷ್ಯ ಎಷ್ಟೇ ಗಳಿಸಿದ್ರೂ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಏನೇ ಆಗಿದ್ರೂ ನಮ್ಮ ಹತ್ರ ಅಹಂಕಾರ, ಕ್ರೂರತನ, ನೀಚತನ ಬರಬಾರ್ದು. ನಾವೆಷ್ಟೇ ಗಳಿಸಿದ್ರೂ ಅದು ಸತ್ಕಾರಕ್ಕೆ ಉಪಯೋಗಿಸ್ಬೇಕು ಅಂತ ಮಗ ವಿಚಾರ ಮಾಡ್ತಾನ. ಅವರಪ್ಪ ಬರೆದಿದ್ದು ಎಷ್ಟು ಸತ್ಯ ಅಂತ ತಿಳಿದು ಇನ್ನೇನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಎಲ್ಲರೂ ಒತ್ತಾಯ ಮಾಡ್ತಾರೆ. ಅಷ್ಟೊತ್ತಿಗೆ ಯಾರ್ದೋ ಮೊಬೈಲಲ್ಲಿ ಹಾಡು ಬರ್ತದೆ, ರಿಂಗ್ ಬರ್ತದೆ. ಆ ರಿಂಗ್ ಟೋನ್, ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಗ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅಂತಾರ, ಮಣ್ಣಾಗ ಹೊಳುತ್ತಾರ, ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ ಅಂಥೇಳಿ ರಿಂಗ್ ಟೋನ್ ಕೇಳಿ ಬರ್ತದೆ. ಆ ಮಗನಿಗೆ ಹೌದು, ಇದು ಬದುಕಿನ ವಾಸ್ತವ, ಇದೇ ಜೀವನದ ಸತ್ಯ ಅಂತ ಅರ್ಥ ಆಗ್ತದೆ. ಕತೆ ಕೇಳಿದ್ರಲ್ಲ ಮಕ್ಕಳೇ? ಈಗ ಇನ್ನೊಂದು ಕತೆ ಹೇಳ್ತೀನಿ. ಈ ಕತೆ ನೀತಿ ಏನಪ್ಪಾ ಅಂದ್ರೆ, ವಸ್ತುಗಳಿಗಿಂತ ಪ್ರಾಣ ಮುಖ್ಯ ಅನ್ನೋದು ನೀತಿ. ಹಿಂಗೊಂದ್ಸರ್ತಿ ರಮೇಶ್ ಅನ್ನೋರಿಗೆ ವರ್ಗಾವಣೆ ಆಗಿರ್ತದೆ. ಅಂದ್ರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೋದು. ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾಗಿರ್ತದೆ. ಸರಿ, ರಮೇಶ್ ಏನ್ ಮಾಡ್ತಾರೆ, ಸರಿಯಪ್ಪ ಈಗ ವರ್ಗಾವಣೆ ಆದ್ಮೇಲೆ ಬೇರೆ ಊರಿಗೆ ಹೋಗ್ಲೇಬೇಕು, ಕೆಲಸ ಮಾಡ್ಲೇಬೇಕು, ಹೌದಲ್ರಿ? ಅದಕ್ಕೆ ಮನೆಯೆಲ್ಲ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ತಾರೆ. ಆದರೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ದಾರಿ ಒಳಗೊಂದು ದೊಡ್ಡ ನದಿ ಇರ್ತದೆ. ಆ ನದಿ ದಾಟೆ ಹೋಗ್ಬೇಕು. ಆ ನದಿ ಒಳಗ ಸಾಕಷ್ಟು ನೀರು ತುಂಬ ಹರಿತಿರ್ತದೆ. ಹೆಂಗೆ ಹೋಗ್ಬೇಕು ಅಂತ ವಿಚಾರ ಮಾಡ್ತಾರೆ. ನದಿಯಿಂದ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ದೋಣಿ ವ್ಯವಸ್ಥೆ ಇದ್ದೇ ಇರ್ತದೆ, ಅಲ್ಲಿನೂ ದೋಣಿ ವ್ಯವಸ್ಥೆ ಇರ್ತದೆ. ಹಿಂಗಾಗಿ ರಮೇಶ್ ಏನ್ ಮಾಡ್ತಾನೆ, ನದಿ ದಾಟೋದಸಿಂದ ದೋಣಿಯನ್ನ ಬಾಡಿಗೆಗೂ ತಗೊಂತಾನೆ. ಒಂದ್ ದಿವಸ ಮನೆಯೆಲ್ಲ ಖಾಲಿ ಮಾಡಿ ಸಾಮಾನೆಲ್ಲ ದೋಣಿ ತುಂಬಿಸಿ ಅವನ ಹೆಂಡತಿ ಮತ್ತೆ 2 ಮಕ್ಕಳು ಎಲ್ಲರೂ ಸೇರಿ ದೋಣಿಯನ್ನ ಹತ್ತುತ್ತಾರೆ. ನದಿ ದಾಟಿ ಮುಂದಿನ ಊರಿಗೆ ಹೋಗ್ಬೇಕು ಅಂಥೇಳಿ
ನದಿಯಾಗ ಸ್ವಲ್ಪ ದೂರ ಹೋಗ್ತಿರ್ತಾರೆ ದೋಣಿಯಾಗ ಕುಂತು. ಸ್ವಲ್ಪ ದೂರ ಹೋದ್ಮೇಲೆ ಆ ದೋಣಿ ಕುಣಿಯಕ್ಕೆ ಶುರು ಮಾಡ್ತದೆ. ಕುಣಿಯಕ್ಕೆ ಶುರು ಮಾಡೋದಂದ್ರೆ ಓವರ್ಲೋಡ್ ಆಗಿರ್ತಲ್ಲ, ಅದಕ್ಕೆ ಹಿಂಗ ಅಳ್ಳಾಡಕ್ಕೆ ಶುರು ಮಾಡಿ ಸ್ವಲ್ಪ ನೀರು ಬರಕ್ಕೆ ಶುರುವಾಗ್ತದೆ. ಅರೇ ಇದೇನಿದು, ದೋಣಿ ಮುಣುಗ್ಲಿಕ್ಕತ್ತದೆ, ಪರಿಸ್ಥಿತಿ ಬಹಳ ಗಂಭೀರ ಆಯ್ತಲ್ಲ ಅಂತೇಳಿದು ರಮೇಶ್ ಏನು ಮಾಡ್ತಾನೆ, ತಕ್ಷಣ ಏನು ಮಾಡ್ತಾನೆ, ಹಿಂಗಾದ್ರೆ ಸರಿಯಲ್ಲ, ನಾವು ಆ ಊರು ತಲುಪೋದ್ರೊಳಗೆ ನದಿಗೆ ಮುಳುಗ್ಬಿಡ್ತೀವಿ ಅಂತ ತಿಳ್ಕೊಂಡು ಬಡ ಹೋಗಿ ದೊಡ್ಡದೊಂದು ಬೆಡ್ ಇರ್ತದೆ, ಸಾಮಾನೆಲ್ಲ ತುಂಬ್ಕೊಂಡಿರ್ತಾರಲ್ಲ, ಹಿಂಗಾಗಿ ಬೆಡ್ ಇರ್ತದೆ, ಆ ಬೆಡ್ಡನ್ನು ತೊಗೊಂಡು ರಪ್ ಅಂತೇಳಿ ನದಿಯಾಗ ಒಗೆದ್ಬಿಡ್ತಾನೆ. ಅವನ ಹೆಂಡತಿಗೆ ಬೇಜಾರಾಗ್ತದೆ. ಅಲ್ರಿ ಏನು ಮಾಡಾಕತ್ತೀರಿ, ಅಲ್ಲಿ ಹೋದ್ಮೇಲೆ ಮಲ್ಕೋಲಿಕ್ಕೆ ಬೇಕಲ್ಲ, ಹೆಂಗೆ ನೀವು ಬೆಡ್ ಒಗದ್ರಿ ಅಂತ ಕೇಳ್ತಾನೆ. ಅವ ಹೆಂಡತಿ ಮಾತು ಕೇಳೋದೇ ಇಲ್ಲ, ಹಾಗೇ ಹೋಗ್ತಾರೆ. ಮುಂದೆ ಹೋಗೋಣನೆ ಮತ್ತೆ ನೀರು ತುಂಬಲಿಕ್ಕೆ ಶುರುವಾಗ್ತದೆ. ಸರಿಯಲ್ಲ ಅಂತ ತಿಳ್ಕೊಂಡು ದೊಡ್ಡ ಬ್ಯೂರೋ ಇರ್ತದ, ಅದು ಒಗಿತಾನೆ. ಗ್ರೈಂಡರು, ಮಿಕ್ಸರು, ಫ್ರಿಜ್ಜು ಎಲ್ಲ ಒಂದೊಂದಾಗಿ ನದಿಯಾಗ ಒಗಿಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ಹೆಂಡತಿ ಬೈತಿರ್ತಾಳೆ, ಅಲ್ರಿ ನಿಮಗೆ ಬುದ್ಧಿ ಅದನೋ ಇಲ್ಲೋ, ಫ್ರಿಜ್ ಒಗಿತೀರಲ್ರಿ, ಮಿಕ್ಸರ್ ಒಗಿತೀರಲ್ಲ, ಅದು ಬೇಕು, ನೀವು ಒಗದ್ರೆ ಹೆಂಗೆ, ನಾಳೆ ನಾವು ಹೆಂಗೆ ಮಾಡೋಣ, ಆ ಊರು ಮುಟ್ಟಿದ ಮೇಲೆ ಹೆಂಗೆ ಮಾಡೋಣ ಅಂತ ಇಲ್ಲಿ ಬೈತಿರ್ತಾಳೆ. ಆದರೆ ರಮೇಶ ಹೆಂಡತಿ ಮಾತಿನ ಕೊಡೆಗೆ ಲಕ್ಷಣೆ ಕೊಡೋದಿಲ್ಲ. ಎಲ್ಲ ಒಂದೊಂದಾಗಿ ಸಾಮಾನೆಲ್ಲ ಒಗಿತಾನ. ಆದಷ್ಟು ಆ ದೋಣಿದು ತೂಕ ಕಡಿಮೆ ಮಾಡಿದ್ರೆ ಸಾಕಂತ ಅನ್ಸಿರ್ತವನಿಗೆ. ಸ್ವಲ್ಪ ಹೊತ್ತಾಗಣನೆ ಎಲ್ಲ ಅರ್ಧಕ್ಕರ್ಧ ಸಾಮಾನು ಒಗೆದ್ಮೇಲೆ ದೋಣಿ ತೇಲಾಕ್ ಶುರು ಮಾಡ್ತದೆ, ನಿಧಾನ ಚಲಿಸ್ಲಿಕ್ಕೆ ಶುರು ಮಾಡ್ತದೆ. ಆವಾಗ ನಿಧಾನ ತೇಲ್ತಾ ಅವರು ನದಿ ದಾಟಿ ಇನ್ನೊಂದು ಊರಿನ ತೀರಕ್ಕೆ ಬರ್ತಾರೆ. ಬಂದ ಮೇಲೆ ಆವಾಗ ಅವ ರಮೇಶ್ ಉಸಿರು ಬಿಡ್ತಾನೆ. ಉಸಿರು ಬಿಟ್ಟು ಹೆಂಡತಿ, ಮಕ್ಕಳು, ಉಳಿದಂಥ ಸ್ವಲ್ಪ ಸಾಮಾನು ಎಲ್ಲ ಇಳಿಸ್ಕೊಂಡು ಹೆಂಡತಿಗಂತಾನೆ, ನೀ ಚಿಂತೆ ಮಾಡಬೇಡ, ಯಾಕಂದರೆ ಇವೆಲ್ಲ ನಾವು ಒಗೆದಿದ್ದು ಇವತ್ತು ಬೇಕು ಅಂತ ಅಂತಿರ್ಬೋದು ನೀನು, ಆದರೆ ಇವೆಲ್ಲ ನಾ ಮತ್ತೊಮ್ಮೆ ಗಳಿಸಿ ತೊಗೋಬೋದು, ಫ್ರಿಜ್ ತೊಗೋಬೋದು, ಗ್ರೈಂಡರ್ ತೊಗೋಬೋದು, ಮಿಕ್ಸರ್ ತೊಗೋಬೋದು. ಆದರೆ ಅವೆಲ್ಲ ನಮ್ಮ ಜೊತೆಗೆ ಇದ್ವು ದೋಣಿ ಒಳಗಂದರೆ ಅವೆಲ್ಲ ಇರ್ತಿತ್ತು, ನಮ್ಮ ಪ್ರಾಣನೇ ಹೋಗ್ತಿತ್ತು, ನಮ್ಮ ಸುಂದರವಾದ ಮಕ್ಕಳನ್ನು ನಾವು ಕಳ್ಕೋಬೇಕಾಗ್ತಿತ್ತು, ನಮ್ಮನ್ನು ಬಿಟ್ಟು ಹೋದಂಥ ಎಲ್ಲ ವಸ್ತುಗಳು ನಾವು ಮತ್ತೊಮ್ಮೆ ಪಡಿಲಿಕ್ಕೆ ಸಾಧ್ಯ ಅದ. ಅಂದ್ರೇನು, ಮಿಕ್ಸಿ, ಗ್ರೈಂಡರು, ಬಿರೋ, TV ಎಲ್ಲ ಒಗೆದಿರ್ತೇನಲ್ಲ, ಅವೆಲ್ಲ ಮತ್ತೊಮ್ಮೆ ಗಳಿಸಿ ರೊಕ್ಕ ಕೊಟ್ಟು ತೊಗೋಬೋದು. ಆದರೆ ನಮ್ಮ ಪ್ರಾಣನೇ ಹೋದ್ರೆ ಹೆಂಗೆ ಅಂತ ಹೇಳ್ತಾನೆ. ಆವಾಗ ಹೆಂಡತಿಗೆ ಕಣ್ಣಾಗ ನೀರು ತುಂಬ್ತವೆ. ಹೌದು, ನಾ ಇದು ವಿಚಾರ ಮಾಡಲಿಲ್ಲಲ್ಲ ಅಂತ ಸಂತೋಷ ಆಗ್ತದೆ. ತನ್ನ ಇಬ್ಬರು ಮಕ್ಕಳನ್ನು ಅಪ್ಪಿ ಮುದ್ದಾಡ್ತಾಳೆ. ವಸ್ತುಗಳಿಗಿಂತ ಪ್ರಾಣ ಮುಖ್ಯ ಅನ್ನೋದು ಈ ಕತೆ ಹೇಳ್ತದೆ. ಯಾಕಂದರೆ ವಸ್ತುಗಳು ನಾವು ಎಷ್ಟೇ ಸರಿ ಕಳ್ಕೊಂಡ್ರು, ಹಾಳಾದರೂ ಮತ್ತೆ ಅದನ್ನು ರಿಪೇರಿ ಮಾಡ್ಬೋದು ಅಥವಾ ಖರೀದಿ ಮಾಡ್ಬೋದು. ಆದರೆ ಒಂದು ಸರ್ತೆ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನೀತಿ ಈ ಕಥೆಯೊಳಗ ಗೊತ್ತಾಗ್ತದೆ. ಮಕ್ಕಳೇ, ಕಥೆಗಳೆಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸ್ರಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಹೇಳಬೇಕು ಅಂತಂದರೆ 8277320034. ಸಂಖ್ಯೆನ ಇನ್ನೊಮ್ಮೆ ಕೇಳ್ರಿ, 8277320034. ಇಲ್ಲಿಗೆ ಇವತ್ತಿನ ಕಥೆಗಳ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಅಕ್ಕನ ಕಥೆಗಳು ಸಂಚಿಕೆಯಲ್ಲಿ ನಿಮಗೆ ಕಥೆಗಳನ್ನು ಹೇಳಿದವರು ಶಾರದಾ ಜಂಬಲ್ದಿನ್ನಿ. ಬಾಲಲೋಕ ಕಾರ್ಯಕ್ರಮ ಮೂಡಿಬಂತು.